ದಿನ ನಾನು ನಿಮಗೆ ಒಂದು ವಿಶೇಷವಾದ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಈ ಬ್ರಾಹ್ಮಿ ಎಲೆ. ಇದನ್ನು ಬ್ರಾಹ್ಮಿ ಎಲೆ ಅಂತಲೂ ಹೇಳ್ತಾರೆ, ಒಂದೆಲಗ ಸೊಪ್ಪು ಅಂತಲೂ ಹೇಳ್ತಾರೆ. ಇದು ಯಾತಕ್ಕಾಗಿ ಬಳಸ್ತಾ ಇದ್ದಾರೆ ಅಂತ ಬಳಸ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂತ ಅನಿಸುತ್ತೆ. ಗೊತ್ತಿದೆ, ತಿಳ್ಕೊಂಡಿರ್ತೀರ, ಆದರೂ ಕೂಡ ಹೇಳ್ತಾ ಇದ್ದೀನಿ. ಇದು ನಮ್ಮ ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ, ಆಕ್ಸಿಡೆಂಟ್ಸ್ ಆಗಿ ವರ್ಕ್ ಮಾಡುತ್ತೆ, ಹಾಗೂ ಸ್ಟ್ರೆಸ್ಸು ಮತ್ತು ಆ್ಯಂಗ್ಸೈಟಿನ ಕಡಿಮೆ ಮಾಡುತ್ತೆ. ಇದರ ಉಪಯೋಗಗಳು ಸ್ಟ್ರೆಸ್ಸು ಮತ್ತು ಆ್ಯಂಗ್ಸೈಟಿನ ಕಡಿಮೆ ಮಾಡುತ್ತೆ. ಹಾಗೆ ಇದು ಲೇಜಿ ಬ್ರೈನ್ಸ್ಗೆ ಮೆಮೊರಿನ ತುಂಬತ್ತೆ, ಮೆಮೊರಿ ಬೂಸ್ಟರ್ ಇದು. ಹಾಗೆ ಇದು ವರ್ಕ್ ಮಾಡುತ್ತೆ ನಮಗೆ. ಇದನ್ನು ಸೇವಿಸೋದ್ರಿಂದ ಮತ್ತು ಇದು ಚಿಕ್ಕ ಮಕ್ಕಳಿಗೆ ಹೆಚ್ಚಾಗಿ ಸೇವಿಸೋದ್ರಿಂದ ಅವರ ಬುದ್ಧಿಮತ್ತತೆ, ಸೂಕ್ಷ್ಮತೆ ಮತ್ತು ಬುದ್ಧಿಮತ್ತತೆ ಹೆಚ್ಚಾಗುತ್ತೆ ಅವರಲ್ಲಿ. ಹಾಗಾಗಿ ಇದರ ಉಪಯೋಗನ ಯಾವ ರೀತಿ ನಾವು ಇದನ್ನು ಉಪಯೋಗಿಸ್ಬೇಕು ಅಂತ ಹೇಳಿಬಿಟ್ಟು, ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಇದನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ನಾನೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈಗ ನೋಡಿ, ಈ ಬ್ರಾಹ್ಮಿ ಎಲೆ ಒಂದೆಲಗ ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ. ಈಗ ಇದನ್ನು ನಾನೇನು ಮಾಡ್ತೀನಿ, ಸಣ್ಣಗೆ ಹೆಚ್ಕೊಳ್ತೀನಿ. ಸ್ವಲ್ಪ ದೌಡಾಗಿ ದೌಡು ಅಂತ ಹೇಳ್ತಾರಲ್ಲ, ಅಷ್ಟು ತೀರ ಸಣ್ಣಗೆ ಏನು ಬೇಕಾಗಿಲ್ಲ. ಬಾಯಿಗೆ ಸಿಗೋ ಥರ ಹೆಚ್ಕೊಂಡ್ರೆ ಸಾಕು, ತೊಂದರೆ ಇಲ್ಲ. ಮೆಮೊರಿ ಬೂಸ್ಟರ್ ಅಂತ ಹೇಳ್ತಾರೆ, ಮತ್ತು ಸ್ಕಿನ್ ಪ್ರಾಬ್ಲಮ್ಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದನ್ನು ನೋಡಿ, ಈ ಥರ ಹೆಚ್ಕೋಬೇಕಾಗುತ್ತೆ. ನಾನು ಅಷ್ಟು ಇದಾಗಿ ಹೆಚ್ಕೊಳ್ತಾ, ತೀರಾ ಸಣ್ಣಕ್ಕೆ ಹೆಚ್ಕೊತಾ ಇಲ್ಲ ವೀಕ್ಷಕರೇ. ಸುಮ್ಮನೆ ನ್ಯಾಚುರಲಾಗಿ ದೊಡ್ಡದಾಗೆ ಹೆಚ್ಕೊಳ್ತಾ ಇದ್ದೀನಿ, ತೀರಾ ಸಣ್ಣಗೇನು ಹೆಚ್ಕೊಳ್ತಾ ಇಲ್ಲ. ಇದು ಎಲೆ ಆಗಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ ರೊಟ್ಟಿ, ಹಾಗಾಗಿ ಓಕೆ. ನೋಡಿ, ಈಗ ಒಂದು ಪಾತ್ರೆ ತಗೊಂಡಿದ್ದೀನಿ, ಹೆಚ್ಚಿದ್ದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಇದಕ್ಕೆ ಬೇಕಾದಷ್ಟು ಜೀರಿಗೆ ತಗೊಳ್ತಾ ಇದ್ದೀನಿ. ಒಂದಷ್ಟು ಜೀರಿಗೆ ಹಾಕೊಳ್ಳೋಣ, ಜೀರಿಗೆ ಜೀರ್ಣಕಾರಕ, ಹಾಗಾಗಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದಿಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ವೆರಿ ಸಿಂಪಲ್. ಯಾವ ರೀತಿ ಮಕ್ಕಳಿಗೆ ತಿನ್ನಿಸ್ಬೇಕು ಅಂದರೆ, ಚಿರೋಟಿ ರವೆ ತಗೊಳ್ತಾ ಇದ್ದೀನಿ ರೊಟ್ಟಿ ಮಾಡಲಿಕ್ಕೆ. 1 ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಉಪ್ಪು ಹಾಕಿದ ತಕ್ಷಣ ಆಲ್ರೆಡಿ ನಾವು ಈ ಥರ ಹಿಸ್ಕೋದ್ರಿಂದ ಮೆತ್ತಗಾಗೋಗುತ್ತೆ ಎಲೆ, ತೊಂದರೆ ಇಲ್ಲ. ಮತ್ತು ರೊಟ್ಟಿ ಒಲೆ ಮೇಲೆ ಬೇಯೋದ್ರಿಂದ ಕೂಡ ತುಂಬ ಸಾಫ್ಟಾಗಿ ಇರುತ್ತೆ, ತಿನ್ನೋಕ್ಕೆ ಕಷ್ಟ ಆಗಲ್ಲ. ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಆಗುತ್ತಾ ಇಲ್ವಾ? ಆಗುತ್ತೆ, ಖಂಡಿತ ಆಗುತ್ತೆ. ಚೆನ್ನಾಗಿ ಹಿಸ್ಕೋಬೇಕಾಗತ್ತೆ ಇದನ್ನು, ಚಿರೋಟಿ ರವೆ ಆಗಿರೋದ್ರಿಂದ. ಮತ್ತು ಇದನ್ನು ತೆಳ್ಳಗೂ ಕೂಡ ಬರುತ್ತೆ, ಇದು ತಟ್ಟೋದ್ರಿಂದ ತೆಳ್ಳಗೂ ಬರುತ್ತೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ಹಿಟ್ಟು ರೆಡಿ ಇದೆ, ಈಗ ತಟ್ತಾ ಇದ್ದೀನಿ ನೋಡಿ. ನೀರು ಸ್ವಲ್ಪ ಹತ್ಕೊಳ್ಳೋಕ್ಕೆ ತಗೋಬೇಕು, ನೀರಲ್ಲಿ ಕೈ ಹತ್ಕೊಂಡು ತೆಳ್ಳಗೆ ತಟ್ಟೋದು, ತುಂಬ ತೆಳ್ಳಗೆ ತಟ್ಟೋದು. ಚಿರೋಟಿ ರವೆ ಆಗಿರೋದ್ರಿಂದ ಎಷ್ಟು ತೆಳ್ಳಗೆ ಬೇಕಾದ್ರೂ ನೀವು ತಟ್ಬೋದು. ಈಗ ಸ್ಟವ್ ಅಂಟಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಎಷ್ಟು ತೆಳ್ಳಗೆ ಬಂದರೆ ಈಗ ಹಿಂದೆ ಕೂಡ ಬೇಯಿಸ್ಕೋಬೇಕು. ಸಾಫ್ಟಾಗಿ ಇರುತ್ತೆ. ಬಿಸಿ ಬಿಸಿಯಾದ ರೊಟ್ಟಿ ತಯಾರಾಯಿತು. ಒಂದೆಲಗ ಬ್ರಾಹ್ಮಿ ಎಲೆದು ರೊಟ್ಟಿ ತಯಾರಾಗಿದೆ. ಮಕ್ಕಳಿಗೆ ಈ ಥರ ಮಾಡಿ ನೀವು ದಯವಿಟ್ಟು ತಿನ್ನಿಸಿ, ಮಕ್ಕಳ ಬುದ್ಧಿಮತ್ತತೆ ಕೂಡ ಹೆಚ್ಚಾಗುತ್ತೆ.
ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಥ್ಯಾಂಕ್ ಯು.